ಇಷ್ಟು ಬೆಳಿಗ್ಗೆ ಎದ್ದು ಎಲ್ಲಿಗೆ ಬಂದಿದ್ದೀನಿ, ಸನ್ರೈಸ್ ಏನಾದರೂ ನೋಡೋಕ್ಕೆ ಬಂದಿದ್ದೀನಿ ಅಂತ ಅಂದ್ಕೊಂಡ್ರೆ 100% ಬಂದಿರೋದು ಅದಕ್ಕೆ. ಹಾಗಾಗಿ ನಾನೀಗ ಇರ್ತಕ್ಕಂಥದ್ದು ಕಾರ್ಕಳದಿಂದ 67 ಕಿಲೋಮೀಟ್ರ್ ದೂರ ಇರುವಂತಹ ಸಮುದ್ರ ಮಟ್ಟದಿಂದ 3200 ಅಡಿ ಎತ್ತರ ಇರುವಂತಹ ಕುಂದಾದ್ರಿ ಶಿಖರದಲ್ಲಿ ನಾನಿದ್ದೇನೆ. ಬನ್ನಿ, ಕುಂದಾದ್ರಿ ಶಿಖರದಲ್ಲಿ ಸೂರ್ಯೋದಯವನ್ನು ನೋಡೋಣ. ಸೋಮೇಶ್ವರದ ಭಾಳ ಪವರ್ಫುಲ್ ಮಹಾಗಣಪತಿಗೆ ಕೈ ಮುಗಿದುಕೊಂಡು ನಾವೀಗ ಆಗುಂಬೆಯನ್ನು ಹತ್ತಲಿಕ್ಕೆ ಹೊರಡ್ತಾ ಇದ್ದೇವೆ. ನಿಮಗೆ ಗೊತ್ತಿರ್ಬೋದು, ಆಗುಂಬೆ 14 ಹೇರ್ ಪಿನ್ ಬೆಂಡ್ಗಳಿಂದ ಕೂಡಿರ್ತಕ್ಕಂಥ ಘಾಟ್ ಸೆಕ್ಷನ್ ಆಗಿರ್ತದೆ. ಬಹಳ ನ್ಯಾರೋ, ಬಹಳ ಒಟ್ಟಾರೆ ಕಂಪ್ಲೀಟಾಗಿ ಇಕ್ಕಟ್ಟಿನಿಂದ ಕೂಡಿರ್ತಕ್ಕಂಥ ಘಾಟ್ ಸೆಕ್ಷನ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದರೂ ಕೂಡ ಈ ಘಾಟ್ ಸೆಕ್ಷನನ್ನು ಹತ್ತುತ್ತಾ ಹೋದ ಹಾಗೆ ನಮಗೆ ಆ ವ್ಯೂ ಸಿಗುತ್ತಲ್ಲ, ಆ ಪರಿಸರವನ್ನು, ಆ ಅರಣ್ಯ ಪ್ರದೇಶವನ್ನು ನೋಡುವಾಗ ನಮ್ಮ ಮನಸ್ಸಿಗಾಗುವಂಥ ಸಂತೋಷ, ಅದು ಕೂಡ ಬೆಳಗಿನ ಜಾವ 4 ಗಂಟೆ 5 ಗಂಟೆ ಅಷ್ಟೊತ್ತಿಗೆ ಏನು ಸ್ವಲ್ಪ ಕಾಣ್ತಾ ಇರುತ್ತೆ. ಆ ಹಕ್ಕಿಗಳ ಕಲರವ ನಮ್ಮ ಕಿವಿ ಕೇಳ್ತಾ ಇರುತ್ತೆ. ಆಹಾ, ಸ್ವರ್ಗ ಏನು ಹೇಳ್ತೀರಿ ಅಲ್ವಾ? ಸೀದಾ ನಾನು ಆಗುಂಬೆಯ ಪೇಟೆಯ ಮೂಲಕವಾಗಿ ನಾನು ಹೋಗ್ತಾ ಇದ್ದೇನೆ. ಭಾಳ ಖಾಲಿ ರೋಡ್ ಇದೆ. ಮುಂದೆ ನಮಗೆ ಸಿಗ್ತಕ್ಕಂಥದ್ದೇ ಇದೇ ನೋಡಿ, ನಾವು ಈಗ ಏರ್ಲಿಕ್ಕಿರುವಂತಹ ಬೆಟ್ಟ. ಭಾಳ ವರ್ಷಗಳ ಹಿಂದೆ ಕರ್ನಾಟಕ ಸರ್ಕಾರ ಮಾಡಿರ್ತಕ್ಕಂತಹ ರಸ್ತೆ ಇದು. ಹಾಗಾಗಿ ಕಂಪ್ಲೀಟಾಗಿ ಹಾಳಾಗಿ ಹೋಗಿದೆ. ಇದೇ ರೀತಿಯ ರಸ್ತೆ ನಿಮಗೆ ಬೆಟ್ಟದ ಮೇಲೆವರೆಗೂ ಇದೇ ರೀತಿಯ ರಸ್ತೆಗಳು ಸಿಗ್ತದೆ. ಏನು ಭಾಳ ಜೋಶಿಂದ ಬಂದಿದ್ದೆ, ಆ ಜೋಶೆಲ್ಲ ಆಗೋಯ್ತು. ಕಾರಣ ಲಾಕ್ ಮಾಡಿಬಿಟ್ಟಿದ್ದಾರೆ. ಕೊನೆಗೂ ಓಪನ್ ಮಾಡಿ ನಾನು ಬರುವಾಗ 8-9 ಗಂಟೆ ಆಗಿತ್ತು. ಆದರೂ ಕೂಡ ಸೂರ್ಯೋದಯ ನೋಡ್ಲಿಕ್ಕೆ ಸಿಗದೇ ಇದ್ದರೂ ಈ ವ್ಯೂವೇನು ಯಾವುದಕ್ಕೂ ಕಡಿಮೆ ಇಲ್ಲ. ಏನು ಹೇಳ್ತೀರಿ? ನೋಡ್ತಾ ಇರಬೇಕು ಅಷ್ಟೇ. ಬೆಳಿಗ್ಗೆ ನೋಡಬೇಕು ಅಂತ ಬಂದಿದ್ದರೂ ಕೂಡ ಈ ಸೂರ್ಯ ಮೋಡದ ಒಳಗಡೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಹೊರಗಡೆನೇ ಬರೋಕ್ಕೆ ಕೇಳ್ತಾ ಇಲ್ಲ. ಕೊನೆಗೂ ಸ್ವಲ್ಪ ಬಂದರು ಅಂತ ಅನಿಸುತ್ತೆ. ನೋಡಿ, ಇಲ್ಲಿ ನೋಡಿ, ಕೆರೆ ನೋಡಬೇಕಾದ್ರೆ ಮನಸ್ಸೊಂಥರ ಫುಲ್ ಖುಷಿಯಾಗ್ಬಿಡುತ್ತೆ. ಅಂದ ಹಾಗೆ ಈ ಬೆಟ್ಟದ ಮೇಲೆ ಜೈನರ ಬಸದಿ ಕೂಡ ಇದೆ. ಸನ್ರೈಸ್ ಅಂತೂ ನೋಡೋಕ್ಕಾಗಿಲ್ಲ. ಇಲ್ಲಿ ಕಥೆಯಾದರೂ ಹೇಳಿ ಅಂತ ನೀವು ನನ್ನ ಹತ್ರ ಕೇಳಿದ್ರೆ, ಈ ಜಾಗವನ್ನು ಕುಂದಾದ್ರಿ ಅಂತ ಕರೀಲಿಕ್ಕೆ ಕಾರಣ, ಈ ಬೆಟ್ಟದಲ್ಲಿ ಒಬ್ಬ ಜೈನ ಮುನಿ ತಪಸ್ಸನ್ನು, ಆ ಮುನಿಯ ಹೆಸರು ಕುಂದಾಚಾರ್ಯರು. ಈ ಬೆಟ್ಟದಲ್ಲಿ ಅಂದಾಜು 2000 ವರ್ಷಗಳ ಹಿಂದೆ ಒಬ್ಬ ಮುನಿ ತಪಸ್ಸನ್ನು ಆಚರಿಸ್ತಾರೆ. ಆ ಮುನಿಯ ಹೆಸರು ಕುಂದಾಚಾರ್ಯರು ಅಂತ. ಆ ಮುನಿಗಳ ಹೆಸರನ್ನು ಈ ಬೆಟ್ಟಕ್ಕೆ ಇಡ್ತಾರೆ. ಹಾಗಾಗಿ ಇದು ಕುಂದಾಚಾರ್ಯರಿದ್ದಂತಹ ಬೆಟ್ಟ ಕುಂದಾದ್ರಿ ಆಗ್ತದೆ. ಈ ಕುಂದಾಚಾರ್ಯರು ಯಾರು ಅಂತ ಕೇಳಿದ್ರೆ, ಜೈನ ಧರ್ಮದಲ್ಲಿ ಬಹಳ ಪ್ರಬಲವಾಗಿ ಕೇಳಸಿಗುವಂತಹ ಒಬ್ಬ ಜೈನ ಮುನಿ ಯಾರಾದರೂ ಇದ್ದರೆ ಅದು ಕುಂದಾಚಾರ್ಯರು. 2000 ವರ್ಷಗಳ ಹಿಂದೆ ಈ ಜಾಗದಿಂದ ಕುಂದಾಚಾರ್ಯರು ವಿದೇಹ ಕ್ಷೇತ್ರದಲ್ಲಿರ್ತಕ್ಕಂತಹ ಸಮೋಶರಣಕ್ಕೆ ತೆರಳಿ ತಮ್ಮ ಸಂದೇಹಗಳನ್ನು ನಿವಾರಣೆ ಮಾಡಿಕೊಳ್ತಾರೆ ಅನ್ನುವಂತಹ ಮಾತುಗಳಿದ್ದಾವೆ. ಸಣ್ಣ ಗಾತ್ರದಲ್ಲಿ ಇರುವಂತಹ ಈ ಕುಂದಾಚಾರ್ಯರನ್ನು ನೋಡಿದಂತಹ ದೇವತೆಗಳು ಏಲಕ್ಕಿಯ ಗಾತ್ರದಲ್ಲಿದ್ದಾಗಾಗಿ ಈ ಮುನಿಗಳನ್ನು ಏಲಾಚಾರ್ಯ ಅನ್ನುವಂತಹ ಪದವಿಯಿಂದಲೂ ಕರೀತಾರೆ. ಹಾಗಾಗಿ ಈ ಏಲಾಚಾರ್ಯ ಅಥವಾ ಕುಂದಾಚಾರ್ಯರು ತಪಸ್ಸನ್ನು ಆಚರಿಸಿದಂತಹ ಜಾಗ ನಿಮಗೆ ನಾನು ತೋರಿಸ್ತೇನೆ, ಬನ್ನಿ. ಈ ಜಾಗದಲ್ಲಿ ಕೂತ್ಕೊಂಡ್ರೆ ಏನ್ರಿ ಪಾಸಿಟಿವಿಟಿ, ಹಾಗೆ ಕೂತ್ಕೊಂಡು ಬಿಡಬೇಕು. ಈ ಬಸದಿ 17ನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಅನ್ನುವಂಥ ಮಾತುಗಳಿದೆ. ಬಗ್ಗಿಕೊಂಡು ಈ ಬಸದಿಯ ಒಳಗಡೆ ಬರಬೇಕು. ಒಳಗಡೆ ನಿಮಗೆ
ಭಗವಾನ್ ಪಾರ್ಶ್ವನಾಥ ಸ್ವಾಮಿಯ ದರ್ಶನ ಆಗ್ತದೆ. ನಾನೀಗ ಹೇಳಿದ ಹಾಗೆ ಈ ಬಸದಿ 17ನೇ ಶತಮಾನದಲ್ಲಿ ನಿರ್ಮಾಣವಾಗ್ತದೆ. ಇಲ್ಲಿರ್ತಕ್ಕಂತಹ ಪಾರ್ಶ್ವನಾಥ ಸ್ವಾಮಿಯ ಮೂರ್ತಿ ಅದಕ್ಕಿಂತಲೂ ಪ್ರಾಚೀನ, ಸುಮಾರು 800 ವರ್ಷಗಳ ಇತಿಹಾಸ ಇದೆ ಅನ್ನುವಂಥದ್ದನ್ನು ಕೂಡ ಪುರೋಹಿತರು ಇಲ್ಲಿ ನಮಗೆ ಹೇಳಿ, ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಈ ಬಸದಿಗಳನ್ನು ಜೀರ್ಣೋದ್ಧಾರವನ್ನು ಮಾಡ್ತಾರೆ. ನನಗೆ ತಿಳಿದ ಮಟ್ಟಿಗೆ ಮಿಜಾರು ಕನಕಬೆಟ್ಟು ಗುಮ್ಮಣ್ಣ ಶೆಟ್ಟಿ ಅನ್ನುವಂಥವರು ಕೂಡ ಈ ಬಸದಿಗಳ ಜೀರ್ಣೋದ್ಧಾರ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಆದರೆ ಈಗ ಪ್ರಸ್ತುತವಾಗಿ ಹುಂಬುಜದ ಪರಮಪೂಜ್ಯ ಜಗದ್ಗುರುಗಳು ಇದನ್ನು ಬಹಳ ಸುಂದರವಾಗಿ ನೋಡಿಕೊಂಡು ಬರ್ತಾ ಇದ್ದಾರೆ. ಹಾಗೂ ಈ ಬಸದಿಯಲ್ಲಿ ವರ್ಷಂಪ್ರತಿ ಜಾತ್ರಾ ಮಹೋತ್ಸವ ಜನವರಿ 14ಕ್ಕೆ ನಡೀತದೆ ಅನ್ನುವಂಥದ್ದನ್ನು ನಾನು ತಿಳ್ಕೊಂಡಿದ್ದೇನೆ. ಈ ಬೆಟ್ಟದ ಮೇಲೆ 2 ಕೆರೆಗಳು ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಈ 2 ಕೆರೆಗಳನ್ನು ದೇವರ ಪೂಜೆಗೆ ಅಥವಾ ಇಲ್ಲಿ ತಪಸ್ಸನ್ನು ಆಚರಿಸುವಂತಹ ಸಾಧುಗಳ ದಿನನಿತ್ಯದ ಜೀವನಕ್ಕೆ ಬಳಸ್ತಾ ಇದ್ದರು ಅನ್ನುವಂಥದ್ದು ಹೇಳ್ತಾರೆ. ತುಂಬ ಫಾಗ್ ಇರೋದ್ರಿಂದ ಕ್ಯಾಮರಾದ ಒಳಗಡೆ ಮಾಯಿಶ್ಚರ್ ಬಂದು ಸ್ವಲ್ಪ ಬ್ಲರ್ ಥರ ಕಾಣ್ತಾ ಇದೆ. ನೋಡಿ, ಇವತ್ತು ಈ ಜಾಗಕ್ಕೆ ನಾನು ಬಂದದ್ದು ಸೂರ್ಯೋದಯವನ್ನು ನೋಡಬೇಕು, ಸನ್ರೈಸನ್ನು ನೋಡಬೇಕು, ಖುಷಿ ಪಡಬೇಕು ಅಂತ. ಆದರೆ ಇವತ್ತು ಆ ಸನ್ರೈಸ್ ನೋಡಲಿಕ್ಕೆ ಸಿಗಲಿಲ್ಲ. ಕಾರಣ ಬೇರೆ ಯಾರೂ ಅಲ್ಲ, ಕಾರಣ ನಾವೇ. ಈ ಜಾಗಕ್ಕೆ ಪ್ರವಾಸಿಗರಾಗಿ ಬಂದಂತಹ ನಾವು ಈ ಜಾಗವನ್ನು ಎಷ್ಟು ಹಾಳು ಮಾಡಲಿಕ್ಕಾಗುತ್ತೋ ಅಷ್ಟು ಹಾಳು ಮಾಡಿದ್ದೇವೆ, ಎಷ್ಟು ಹೊಲಸು ಮಾಡಲಿಕ್ಕಾಗುತ್ತೋ ಅಷ್ಟು ಹೊಲಸು ಮಾಡಿದ್ದೇವೆ. ಇದೊಂದು ಧಾರ್ಮಿಕ ಸ್ಥಳವೂ ಹೌದು, ಹಾಗೂ ಪ್ರವಾಸಿ ಸ್ಥಳ ಅಲ್ಲ ಅಂತ ನನಗೆ ಅನ್ನಿಸ್ತದೆ. ಈ ಜಾಗದಲ್ಲಿ ಬಂದು ಕುಡಿಯುವಂಥದ್ದು, ಇನ್ನಿತರ ಚಟುವಟಿಕೆಗಳನ್ನು ಮಾಡುವಂತಹ ಜನರು ಎಲ್ಲಿಯವರೆಗೆ ಇರ್ತಾರೋ ಅಲ್ಲಿಯವರೆಗೆ ಈ ರೀತಿಯ ಜಾಗಗಳು ಯಾವತ್ತಿಗೂ ಉಳಿಯುವುದಿಲ್ಲ. ಆದರೆ ಆ ರೀತಿಯ ಜನರಿಂದ ಅಥವಾ ಆ ರೀತಿಯ ಮನಸ್ಥಿತಿಯ ಜನರಿಂದ ಉಳಿಸ್ಕೊಳ್ಬೇಕು ಅಂತ ಹೇಳಿ ಇಲ್ಲಿಯ ಆಡಳಿತ ವರ್ಗ ಹಾಗೂ ಇಲ್ಲಿಯ ಸುತ್ತಮುತ್ತಲಿನ ಪೊಲೀಸ್ ವಿಭಾಗ ಇದನ್ನು 9ರಿಂದ 5ಕ್ಕೆ ಫಿಕ್ಸ್ ಮಾಡಿದ್ದಾರೆ. ಹಾಗಾಗಿ 9ರಿಂದ 5ಕ್ಕೆ ಮಾತ್ರ ಪ್ರವೇಶವನ್ನು ಕೊಡ್ತಾರೆ. ಹಾಗಾಗಿ ನನಗೂ ಕೂಡ ಅದೇ ಹೊತ್ತಲ್ಲಿ ಸಿಗ್ತದೆ. ಹಾಗಾಗಿ ಸನ್ರೈಸು ನೋಡ್ಲಿಕ್ಕೆ ಸಿಗೋದಿಲ್ಲ, ಸನ್ಸೆಟ್ಟು ನೋಡ್ಲಿಕ್ಕೆ ಸಿಗೋದಿಲ್ಲ. ಆದರೂ ಕೂಡ ಈ ಜಾಗ ಭಾಳ ಚೆನ್ನಾಗಿದೆ. ಈ ಜಾಗಕ್ಕೆ ಬರುವುದನ್ನು ನೀವು ಯಾವತ್ತಿಗೂ ಮಿಸ್ ಮಾಡ್ಕೋಬೇಡಿ. ಬನ್ನಿ, ಈ ಜಾಗದ ಪಾವಿತ್ರತೆಯನ್ನು ಅದೇ ರೀತಿಯಲ್ಲಿ ಉಳಿಸ್ಕೊಳ್ಳಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೇನೆ. ಕುಂದಾಚಾರ್ಯರು ತಪಸ್ಸನ್ನು ಆಚರಿಸಿದಂತಹ ಜಾಗ ಕುಂದಾದ್ರಿ ಆಗ್ತದೆ. ಈ ರೀತಿಯಾದಂತಹ ಸುಂದರ ಕಥೆಯನ್ನು ಕೇಳುವಾಗ ನನಗೆ ಮತ್ತೆ ಅನಿಸುವಂಥದ್ದು, ಈ ಥರ ನೋಡ್ತಾ ಹೋದರೆ ನೋಡಿ ಮುಗಿಯದೇ ಇರುವಷ್ಟು ಜಾಗಗಳಿದ್ದಾವೆ, ಹೇಳ್ತಾ ಹೋದರೆ ಹೇಳಿ ಮುಗಿಯದೇ ಇರುವಷ್ಟು ಕಥೆಗಳಿದ್ದಾವೆ. ಹಾಗಾಗಿ ಮುಂದಿನ ಊರು ನಿಮ್ಮ ಊರು. ಅಲ್ಲಿಯವರೆಗೆ ನಮಸ್ಕಾರ, ಟಾಟಾ, ಬಾಯ್ ಬಾಯ್.